ಜನವರಿ 25ರಂದು 25/1950 ಒಂದು ಐತಿಹಾಸಿಕ ಮೈಲುಗಲ್ಲ ಆಗಿದೆ ಅಂತ ಹೇಳ್ತೀವಿ ನಾವು. ಯಾಕೆಂತಂದರೆ ಅಂದು ಚುನಾವಣಾ ಆಯೋಗ ಸ್ಥಾಪನೆ ಮಾಡಿದಂಥದ್ದು. ಚುನಾವಣೆ ಆಯೋಗ ಯಾಕೆ ಮಾಡಿದ್ರು ಅಂತ ಅನ್ನೋದಕ್ಕೆ ಈಗಾಗಲೇ ತಮ್ಮ ಮುಂದೆ ವಿವರಿಸಿದ್ದೀನಿ. ನಿಷ್ಪಕ್ಷಪಾತವಾದಂಥ ಈ ಚುನಾವಣೆ ನಡೆಯಬೇಕಾದರೆ ಈ ಆಯೋಗ ಅದು ಏನಂತಂದರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಾಂವಿಧಾನಿಕ ಸ್ಥಾನವನ್ನು ಪಡೆದಂಥ ಒಂದು ಸಂಸ್ಥೆ ಇರಲೇಬೇಕು, ಸ್ವತಂತ್ರವಾಗಿರಬೇಕು. ಅಂದರೆ ಮಾತ್ರ ಅದು ಏನಂತಂದರೆ ಅಲ್ಲಿ ಚುನಾವಣೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇಂಥ ಒಂದು ಆಯೋಗವನ್ನು ನಾವು 1950 ಜನವರಿ 25ರಂದು ಅಂದರೆ ನಾವು ಪ್ರಜಾರಾಜ್ಯ ದಿನ ಮುಂಚಿತವಾಗಿ ಒಂದು ದಿನ ಅದನ್ನು ಸ್ಥಾಪನೆ ಮಾಡಿದ್ದನ್ನು ನಾವು ಕಾಣ್ತೀವಿ. ಚುನಾವಣಾ ಆಯೋಗವು ಪ್ರಜಾಪ್ರಭುತ್ವದ ಯಶಸ್ವಿನ ಮೂಲ ಮತ್ತು ಅದು ಪ್ರಜಾಪ್ರಭುತ್ವದ ಬೆನ್ನೆಲುಬು ಅಂತ ನಾವು ಕರಿತೀವಿ. ಯಾಕಂದ್ರೆ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಯಾಕಂದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 90 ಕೋಟಿ ಜನ ಮತದಾರರು ಭಾರತದಲ್ಲಿ. 2019ರಲ್ಲಿ 17ನೇ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ 90 ಕೋಟಿ. ಎಷ್ಟು ಜನಸಂಖ್ಯೆ ಮತದಾರ ಇರ್ತಕ್ಕಂಥ ಯಾವ ದೇಶದಲ್ಲೂ ಇಲ್ಲ. ಇನ್ನು ಈ ಮತದಾರರು ಮತದಾನ ಮಾಡಿದಂಥ ಎಷ್ಟು ಜನ ಅಂತಂದ್ರೆ 67.11. ಅಂದ್ರೆ ಇದಕ್ಕೆ ಸಾಕಷ್ಟು ಜನ ನೋಡಿದಾಗ 33ರಷ್ಟು ಜನ ಚುನಾವಣೆಯಲ್ಲಿ ಭಾಗವಹಿಸಲೇ ಇಲ್ಲ. ಅವರು ಚುನಾವಣೆ ಪ್ರಕ್ರಿಯೆಯಿಂದ ಹೊರಗುಳಿದ್ರು ಅಂತ ಹೇಳ್ತೀವಿ. ಇನ್ನು 10 ಲಕ್ಷ ಸಿಬ್ಬಂದಿ BLOಗಳಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಬೂತ್ ಲೆವೆಲ್ ಇರ್ತಕ್ಕಂಥ ಆಫೀಸರ್ ಆಗಿ ಅವರು ಕೆಲಸ ಮಾಡ್ತಾರೆ. ಹೀಗೆ ಇಂಥ ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಒಳಗೊಂಡಂತ ಒಂದು ಇಲ್ಲಿ ನಾವು ಚುನಾವಣಾ ಆಯೋಗ ಕಾರ್ಯನಿರ್ವಹಿಸ್ತದೆ ಅಂತ ನಾವು ಹೇಳ್ಬೋದು. ಜೊತೆಗೆ ಈ ಮತದಾರ ದಿನಾಚರಣೆಯನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟದ್ದು ಈಗಾಗಲೇ ನಮ್ಮ ಅನೇಕ ಇಲ್ಲಿ ಗುರುಗಳು ಹೇಳಿದರು. ಯಾಕಂತಂದ್ರೆ ಅಲ್ಲಿ ಸಂಬಂಧಪಟ್ಟಂತೆ 2011ರಲ್ಲಿ ಇದನ್ನ ನಾವು ಆಚರಿಸುತ್ತಾ ಬಂದಿದ್ದೀವಿ ಅಂತ. 2011ರಲ್ಲಿ ಯಾಕೆ ಅಂತಂದ್ರೆ ನಾವು ಚುನಾವಣಾ ಆಯೋಗ ಸ್ಥಾಪನೆ ಮಾಡಿದ 61ನೇ ದಿನಾಚರಣೆ ಅಂಗವಾಗಿ, ವರ್ಷಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರ ಏನು ಮಾಡಿತು ಅಂತಂದ್ರೆ ಇದನ್ನ ಈ ರಾಷ್ಟ್ರೀಯ ಮತದಾರ ದಿನಾಚರಣೆ ಎಂಬುದನ್ನು ಆಚರಣೆ ಅವರ ಹೆಸರಿನಲ್ಲಿ ಇಲ್ಲಿ ಮಾಡಲಿಕ್ಕೆ ಅದು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಪ್ರತಿ ಸಲವೂ ಒಂದೊಂದು ಥೀಮ್ಗಳನ್ನ ಮುಖ್ಯವಾದ ವಿಷಯವನ್ನು ಇಟ್ಟುಕೊಂಡು ಏನಂತಂದ್ರೆ ಇದನ್ನ ಆಚರಣೆ ಮಾಡ್ಕೊತಾ ಬಂದಿದೆ. ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಒಂದು ಥೀಮ್ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಹೊಸ ಮತದಾರರನ್ನ ಸೆಳೆಯುವ ಮತ್ತು ಉತ್ತೇಜಿಸುವ ಹಾಗೂ ಮತದಾರ ಸಂಖ್ಯೆಯನ್ನು ಹೆಚ್ಚಳ ಮಾಡುವ ಜೊತೆಗೆ ಈ ದೃಷ್ಟಿಯಿಂದ ಈ ಮತದಾನ ದಿನಾಚರಣೆಯನ್ನ ಅಲ್ಲಿ ಆಚರಣೆ ಮಾಡ್ತೀವಿ. ಅಷ್ಟೇ ಅಲ್ಲ, ಮತದಾರರಲ್ಲಿ ಜಾಗೃತಿ ಮೂಡಿಸುವುದು, ಮತದಾನದಲ್ಲಿ ಆಸಕ್ತಿದಾಯಕವಾಗಿ ಭಾಗವಹಿಸುವಂತೆ ಮಾಡುವುದು, ಜೊತೆಗೆ ಚುನಾವಣಾ ಪ್ರಕ್ರಿಯೆ ಕುರಿತು ತಿಳುವಳಿಕೆಯನ್ನ ಅಥವಾ ಜ್ಞಾನವನ್ನ ಮತದಾರರಿಗೆ ನೀಡುವುದು. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅನೇಕ ಸುಧಾರಣೆಗಳನ್ನ ಇಲ್ಲಿ ಏನಂತಂದ್ರೆ ಚುನಾವಣಾ ಆಯೋಗ ಜಾರಿ ತಂದಿದ್ದನ್ನು ಕಾಣ್ತೀವಿ. ಇಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನ ಅದು ಹೇಗೆ ಬಳಕೆ ಮಾಡಬೇಕು, ಜೊತೆಗೆ ಅದು ಯಾವ ರೀತಿ ನೀವು ಮತದಾನ ಮಾಡಬೇಕು, ಯಾವಾಗ ಇಂತೆಲ್ಲ ಅನೇಕ ವಿಷಯಗಳನ್ನ ಮತದಾರರ ಗಮನಕ್ಕೆ ಅಲ್ಲಿ ತರುವುದು ಅಥವಾ ತಿಳುವಳಿಕೆಯನ್ನು ಮೂಡಿಸುವುದು ಈ ಹಿನ್ನೆಲೆಯಾಗಿದೆ. ಜೊತೆಗೆ ಅಂತಂದ್ರೆ ಮತದಾರರಿಗೆ ಸರ್ಕಾರವನ್ನ ಪ್ರಶ್ನಿಸುವಂತ ಗಟ್ಟಿ ನಿರ್ಧಾರವನ್ನ ಅವರಲ್ಲಿ ಬೆಳೆಸುವುದು, ಸರ್ಕಾರವನ್ನ ಪ್ರಶ್ನೆ ಮಾಡಲಿಕ್ಕೆ ಇರ್ತಕ್ಕಂಥ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ವಾಸ್ತವವಾಗಿ ಅದು ಬೇರೆ ಇದೆ. ಆದರೆ ಪ್ರಜಾಪ್ರಭುತ್ವ ಎಲ್ಲಿರುತ್ತೋ ಅಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಆದರೆ ಒಂದೇ ದಿನ ಪ್ರಭುಗಳಾಗಿರ್ತಾರೆ ಅಂತ ಅನ್ನೋದು ಆ ಮಾತು ಬೇರೆ. ಯಾಕಂದ್ರೆ ಚುನಾವಣೆ ದಿವಸ ಮಾತ್ರ ನಾವು ಏನಂತಂದ್ರೆ ಪ್ರಭುಗಳಾಗಿರ್ತೀವಿ. ನಂತರ 5 ವರ್ಷ ಏನಂತಂದ್ರೆ ಆ ಪ್ರಭುಗಳಾದವರೇ ಬೇರೆ ಇರ್ತಾರೆ, ನಾವು ಅವರ ಗುಲಾಮರಾಗ್ತೀವಿ. ಯಾಕಂದ್ರೆ ಆಕ್ಚುಲಿ ಪ್ರತಿ 5 ವರ್ಷದವರೆಗೂ ಸಹಿತ ಯಾಕಂದ್ರೆ ಒಂದು ಒಪ್ಪಿಗೆಯನ್ನು ಕೊಟ್ಟಿರ್ತೀವಿ. ಆ ಒಪ್ಪಿಗೆ ಆಧಾರದವರೆಗೆ ಅಂದ್ರೆ ನಾವು ಕೇವಲ ಮತದಾನ ಮಾಡುವುದಂತಂದ್ರೆ ಒಂದು ಸಾಮಾನ್ಯ ವಿಷಯವಲ್ಲ. ಅವತ್ತು ಏನಂತಂದ್ರೆ ಸುಮ್ಮನೆ ಮತ ಹಾಕಿ ನಾವು ಬರುವುದಲ್ಲ ಕಾಟಾಚಾರಕ್ಕಾಗಿ. ಆದರೆ ಮತದಾನದ ದಿನದಂದು ಅಂತಂದ್ರೆ ನಮ್ಮನ್ನು ಆಳುವ ಅಧಿಕಾರವನ್ನ ಟ್ರಾನ್ಸ್ಫರ್ ಮಾಡತಕ್ಕಂಥ ದಿನ ಅದು. ಅವರಿಗೆ 5 ವರ್ಷ ನಾವನ್ನ ಕೊಟ್ಟು ವರ್ಗಾಯಿಸ್ತೀವಿ. ಅದು ಯಾಕಂದ್ರೆ ಆ ವರ್ಗಾಯಿಸುವ ದಿನ ಅದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ
ಆ ದಿನ ಅದು. ಅಂಥ ದಿನದಲ್ಲಿ ನಾವೇನಂತಂದ್ರೆ ನಿರ್ಲಕ್ಷ್ಯದಿಂದ ಮತ ಚಲಾವಣೆ ಮಾಡೋದಾಗ್ಲಿ ಅಥವಾ ಅಲಕ್ಷ್ಯದಿಂದ ಮತ ಚಲಾವಣೆ ಮಾಡೋದಾಗ್ಲಿ, ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗಿ ಮತ ಚಲಾವಣೆ ಮಾಡಿದಾಗ ಮುಂದೆ 5 ವರ್ಷದವರೆಗೆ ನಾವು ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ಯೋಗ್ಯವಾಗಿರತಕ್ಕಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ದಿನ ನಮಗಿರ್ತದೆ. ಯಾಕೆಂದ್ರೆ ಕೇವಲ ಬದಲಾವಣೆ ಆಗಬೇಕಂತಂದ್ರೆ ಅಷ್ಟೇ ಸಾಲದು, ಬದಲಾವಣೆ ಮಾಡಬೇಕಂದ್ರೆ ಮತ ದಿನದಲ್ಲಿ ನಾವು ಮತದಾರರಾಗಿ ಅಲ್ಲಿ ಹೋಗಿ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ನಮಗೆ ಬೇಕಾಗಿರತಕ್ಕಂಥ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕಾಗಿದೆ. ಅಂದಾಗ ಮಾತ್ರ ಅದು ಏನಂತಂದ್ರೆ ನಮ್ಮ ಸರ್ಕಾರ ಅಂತ ಹೇಳ್ಬೋದು. ಇದನ್ನ ನಾವು ಎಲ್ಲರೂ ಏನಂತಂದ್ರೆ ನಮಗೆ ಸುತ್ತಮುತ್ತಲು ಎಲ್ಲರಿಗೂ ಇದನ್ನ ನಾವೆಲ್ಲ ತಿಳುವಳಿಕೆ ನೀಡಬೇಕು ಆಗಿದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಅಂತಂದ್ರೆ ಇಲ್ಲಿ ಇವತ್ತು ನಾವು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು, ಅಂದ್ರೆ ಭಾರತ ದೇಶದ ಪ್ರಜೆಗಳಾದ ನಾವು ಅಂತ, ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತವಾಗಿರತಕ್ಕಂಥ ಮತ್ತು ಶಾಂತಿಯುತ ಚುನಾವಣೆಗಳು ಅಂತ. ಈ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆಗಳು ಮೊದಲಿಂದಲೂ ನಡೀತಕ್ಕಂಥ ಚುನಾವಣೆಗಳು ಗಲಭೆಯಿಂದಾಗಲಿ, ಕೋಮು ಗಲಭೆಗಳಿಂದಾಗಲಿ, ಜಾತಿಯ ಜಗಳಿಂದಾಗಲಿ, ಹೀಗಾಗಿ ಅನೇಕ ಕಾರಣಗಳಿಂದ ಏನಂತಂದ್ರೆ ಅಲ್ಲಿ ಆ ಮತದಾನದ ಆ ಮೌಲ್ಯವೇ ಅಲ್ಲಿ ಹಾಳಾಗಿ ಹೋಗುವಂತ ಸಂದರ್ಭ ಇರುವುದನ್ನು ನಾವಿಲ್ಲಿ ಕಾಣ್ತೀವಿ. ಅನೇಕ ಪತ್ರಿಕೆಗಳಲ್ಲಿ ವರದಿಯನ್ನು ಮಾಡಿದ್ದನ್ನು ಕಾಣ್ತೀವಿ. ಯಾಕಂದ್ರೆ ನಾವು 2023ರ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆ ಮೈಸೂರಿನಲ್ಲಿ ಒಬ್ಬ ಇರ್ತಕ್ಕಂಥ ಏನಂತಂದ್ರೆ ಮತಯಂತ್ರನೇ ತೆಗೆದು ಏನಂತಂದ್ರೆ ಎತ್ತಿ ಹೊಡೆದದ್ದನ್ನ ನಾವು ಇತ್ತೀಚೆಗೆ ಕಂಡಿರ್ಬೋದು. ಅದನ್ನು ಯಾಕಂದ್ರೆ ಅದು ಆ ಕೇವಲ ಮತಯಂತ್ರ ಎತ್ತಿ ಒಗೆದಿರಬಹುದಾದ್ರೆ ಆ ಮತದಾನ ಮಾಡಿರ್ತಕ್ಕಂಥ ಎಲ್ಲರ ಆ ಒಪ್ಪಿಗೆ ಏನಿದೆಯಲ್ಲ, ಅವರ ಆ ಇಚ್ಛೆ ಏನಿದೆಯಲ್ಲ, ಆ ಇಚ್ಛೆಯನ್ನ ಅಲ್ಲಿ ಹಾಳು ಮಾಡಿದಂತೆ ನಾವು. ಯಾಕೆಂತಂದ್ರೆ ಅಷ್ಟು ಜನ ಅಲ್ಲಿ ಮತದಾನವನ್ನು ಮಾಡಿರ್ತಾರೆ. ಅವರಿಗೆ ಯಾರು ಬೇಕು ಅಂತ ಅನ್ನೋದನ್ನ ಅವರ ಇಚ್ಛೆಯನ್ನು ಪ್ರಕಟಪಡಿಸಿರ್ತಾರೆ. ಅವರಿಗೆ ನಾವು ತೊಂದರೆ ಕೊಟ್ಟಂತೆ ಅಥವಾ ಆ ಜನತೆಯ ಅಭಿಪ್ರಾಯಕ್ಕೆ ವಿರುದ್ಧವಾಗಿರತಕ್ಕಂಥದ್ದು. ಹೀಗೆ ಇಂಥ ಈ ಚುನಾವಣೆ ಕಾರ್ಯಕ್ರಮಗಳು ಶಾಂತಿಯುತವಾಗಿ ನಡೆಯಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಅದೇ ರೀತಿಯಾಗಿ ನಡ್ಕೊಳ್ಬೇಕಾಗಿದೆ. ಜೊತೆಗೆ ಅಂತಂದ್ರೆ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯಬೇಕು. ಘನತೆ ಅಂತಂದ್ರೆ ನನಗೆಷ್ಟು ಹಕ್ಕಿದೆಯೋ ಇನ್ನೊಬ್ಬರಿಗೂ ಸಹಿತ ಆ ಹಕ್ಕಿದೆ, ನನಗೆಷ್ಟು ಅಧಿಕಾರ ಇದೆಯೋ ಇನ್ನೊಬ್ಬರಿಗೆ ಅಷ್ಟೇ ಅಧಿಕಾರ ಇದೆ. ಕೇವಲ ಏನಂತಂದ್ರೆ ನಾನು ಮಾತ್ರ ಅಷ್ಟೇ ಅಲ್ಲ, ಇನ್ನೊಬ್ಬರಿಗೂ ಅದು ತಮ್ಮ ಇಚ್ಛೆಯಂತೆ ಅವರು ಹಾಕುವಂತ ಅಧಿಕಾರ ಅವರಿಗಿದೆ ಎಂಬುದನ್ನು ನಾವು ಮನದಟ್ಟ ಮಾಡಿಕೊಳ್ಬೇಕು. ಯಾಕಂತಂದ್ರೆ ನಾವು ಹೇಳಿದಂಥವರಿಗೆ ಹಾಕಬೇಕನ್ನೋದಂತಂದ್ರೆ ಒತ್ತಾಯ ತರುವುದಾಗಲಿ, ಅದ್ರ ಜೊತೆಗೆ ಅಂತಂದ್ರೆ ಅವರ ಇಚ್ಛೆಗೆ ವಿರುದ್ಧವಾಗಿ ಮತ ಹಾಕಿಸುವುದಾಗಲಿ, ಅದರಿಂದ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಅದು ಏನಂತಂದ್ರೆ ಅದು ಬಹಳಷ್ಟು ಕೆಟ್ಟದ ಸಂಪ್ರದಾಯ ಅಂತ ನಾವು ಹೇಳ್ಬೋದು. ಇನ್ನು ಜೊತೆಗೆ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಜೊತೆಗೆ ಧರ್ಮ, ಜಾತಿ, ಜನಾಂಗ ಇವುಗಳ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದೆ, ಇವುಗಳ ಧರ್ಮ, ಜಾತಿ ಇದರ ತಾರತಮ್ಯ ಮಾಡದೆ ನಾವಿಂತ ಮತ ಚಲಾವಣೆಯನ್ನ ಮಾಡಬೇಕಾಗಿರುವುದು ಎಲ್ಲರ ಒಂದು ಕರ್ತವ್ಯ. ಅಂದಾಗ ಮಾತ್ರ ಇರ್ತಕ್ಕಂಥ ಯೋಗ್ಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ಏನಂತಂದ್ರೆ ದೇಶ ಏನಂತಂದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಯೋಗ್ಯ ನಾಯಕತ್ವ ನಮ್ಮ ಸರ್ಕಾರವನ್ನು ರಚಿಸಿಕೊಳ್ಳುವ ಮತ್ತು ನನಗೆ ಬೇಕಾಗಿರ್ತಕ್ಕಂಥ ಸರ್ಕಾರ ರಚನೆ ಮಾಡಿಕೊಳ್ಳುವಂತ ಹಕ್ಕು ಅಥವಾ ಈ ಮತ ಚಲಾವಣೆ ಮಾಡುವುದರ ಮೂಲಕ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಏನಂದ್ರೆ ಪ್ರಭಾವಿತರಾಗಿ ಅಂದ್ರೆ ಯಾವುದೇ ಒಂದು ಪ್ರೇರೇಪಣೆಗಳಾಗಿ ದಾಕ್ಷಿಣ್ಯಗಳಾಗಿ ಒಳಗಾಗದೆ ನಾವು ಮತ ಚಲಾಯಿಸಿ ನಿರ್ಭಯದಿಂದ ಮತ ಚಲಾವಣೆ ಮಾಡುವುದು ಮಾಡ್ತೀವಂತ ಹೇಳ್ತೀವಿ. ಆದ್ರೆ ಇವತ್ತಿಗೂ ಸಹಿತ ಅಂದ್ರೆ ಎಲ್ಲರೂ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ನಾವೆಲ್ಲರೂ ಅದನ್ನು ಮಾಡೋಣ ಅಂತ ನಾವು ಅನ್ಕೊಳ್ಳೋಣ. ಯಾಕೆಂತಂದ್ರೆ ಇವತ್ತು ನಾವು ಅಂದ್ಕೊಂಡ ನಂತರ ಏನಂತ ಇನ್ನೊಬ್ಬರಿಗೆ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಇವತ್ತಿನ ಚುನಾವಣೆಗಳು ನೋಡಿದ್ರೆ ಗಾಬರಿ ಕೊಡತಕ್ಕಂಥ ಇರ್ತದೆ. ಯಾಕೆಂದ್ರೆ ಎಲ್ಲರಿಗೂ ಸಮಾನ ಹಕ್ಕನ್ನು ಕೊಡಲಾಗಿದೆ, ಎಲ್ಲರಿಗೂ ಸ್ವತಂತ್ರ ಹಕ್ಕನ್ನು ಕೊಡಲಾಗಿದೆ. ಆದ್ರೆ ಎಲ್ಲರಿಗೂ ಏನಂತಂದ್ರೆ ಚುನಾವಣೆ ನಿಲ್ಲಲಿಕ್ಕೆ ಅಲ್ಲೇ ಅಂದ್ರೆ ಸ್ವಾತಂತ್ರ್ಯ ಇದೆ, ಆದರೆ ಚುನಾವಣೆ ನಿಲ್ಲಲಿಕ್ಕೆ ಸಾಧ್ಯ ಇದೆಯಾ? ವಾಸ್ತವಿಕವಾಗಿ ಇದನ್ನ ವಿಚಾರ ಮಾಡ್ತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲರಿಗೂ ಚುನಾವಣೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಿಂತರೂ ನಾವು ಆಯ್ಕೆ ಆಗಲು ಸಾಧ್ಯವೇ ಇಲ್ಲ. ಅದಕ್ಕೆ ಅಮೆರಿಕೆ ಒಂದು ಉದಾಹರಣೆಯನ್ನ ಇದು ಕೊಡಬಹುದು. ಅಮೆರಿಕೆಯಲ್ಲಿರ್ತಕ್ಕಂಥ ಏನಂತಂದ್ರೆ ಅಲ್ಲಿ ಫುಟ್ಬಾಲ್ ಆಟಗಾರ ಒಬ್ರು ಇದ್ರು. ಅವರು ಚುನಾವಣೆಗೆ ನಿಲ್ಲಲ್ಪಟ್ಟಾಗ ಅವರಿಗೆ ಮತಗಳು ಬಿದ್ದು ಆ ಚುನಾವಣೆ ಫಲಿತಾಂಶ ಬಂತು. ಆದರೆ ಆ ಫಲಿತಾಂಶ ಹಿನ್ನೆಲೆಯಲ್ಲಿ ನೋಡಿದಾಗ ಕೇವಲ ಅವನಿಗೆ ಒಂದೇ ಒಂದು ಮತದಾನ ಬಿದ್ದಿತ್ತು. ಅದು ಇವನೇ ಹಾಕೊಂಡಿತ್ತು.
ಆದರೆ ಅಲ್ಲಿಯ ಜನರ ಉತ್ತರ ಏನಿತ್ತು ಅಂತಂದ್ರೆ, ನಮ್ಮ ದೇಶದ ಪರವಾಗಿ ಜಾಗತಿಕ ಮಟ್ಟದಲ್ಲಿ ಹೆಸರಾಂತ ಆಟಗಾರ ನೀನು ಅದರಲ್ಲಿಯೇ ಮುಂದುವರಿ ಅಂತನ್ನುವುದು ತೀರ್ಮಾನ ಆಗಿತ್ತು ಜನರ. ಅದರಲ್ಲೇ ಮುಂದುವರಿಬೇಕು, ನೀನು ಅದರಲ್ಲೇ ಸಾಧನೆ ಮಾಡ್ಬೇಕನ್ನೋದು. ಹಾಗೆ ಎಲ್ಲಿ ಇರುತ್ತೋ ಅಂತಂದ್ರೆ, ಎಲ್ಲಿ ಪ್ರಜ್ಞಾವಂತ ಮತದಾರ ಇರ್ತಾರೋ, ಎಲ್ಲಿ ಸಾಕ್ಷರತ ಮತದಾರ ಇರ್ತಾರೋ ಅಲ್ಲಿ ಮಾತ್ರ ಇದು ಸಾಧ್ಯ ಇರುತ್ತದೆ. ಅದಕ್ಕೇನಂತಂದ್ರೆ, ಮತದಾನ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಎಲ್ಲ ಪ್ರಮುಖ ಅಂಶಗಳನ್ನ ಅಲ್ಲಿ ನಾವು ಕಾಣಬಹುದು ಅಂತ ಹೇಳ್ತೀವಿ. ಜೊತೆಗೆ ಅಂತಂದ್ರೆ, ಇಲ್ಲಿ ಚುನಾವಣಾ ಆಯೋಗ ಅನೇಕ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಮುಂದಿಟ್ಟುಕೊಂಡು ಅಥವಾ ಪ್ರತಿ ವರ್ಷ ಏನಂತಂದ್ರೆ ಇದನ್ನ ಮತದಾರರ ಜಾಗೃತಿ ಮೂಡಿಸುವಲ್ಲಿ, ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಿಕ್ಕೆ ಪ್ರೋತ್ಸಾಹ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ನಾವು ಹೇಳ್ತೀವಿ. 2015ರಲ್ಲಿ ಸುಲಭ ನೋಂದಣಿ ಮತ್ತು ಸುಲಭ ತಿದ್ದುಪಡಿ ಅನ್ನುವಂಥ ಘೋಷಣೆಯೊಂದಿಗೆ ಇದನ್ನ ಅಲ್ಲಿ ಇರುವುದರ ಜೊತೆಗೆ ಅಲ್ಲಿ ಆಚರಣೆ ಮಾಡಲಾಯಿತು. 2016ರಲ್ಲಿ ಅಂತರ್ಗತ ಮತ್ತು ಗುಣಾತ್ಮಕ ಭಾಗವಹಿಸುವಿಕೆ ಅಂತ ಒಂದು ವಿಷಯನ ಮುಂದಿಟ್ಟುಕೊಂಡು ಅಲ್ಲಿ ಕೆಲಸ ಮಾಡಿತು. ಜೊತೆಗೆ 2017ರಲ್ಲಿ ಯುವ ಮತ್ತು ಭವಿಷ್ಯದ ಮತದಾರರನ್ನ ಸಬಲೀಕರಣಗೊಳಿಸುವುದು ಅನ್ನುವಂಥ ವಿಷಯನ ಮುಂದಿಟ್ಟುಕೊಂಡಿತ್ತು. ಜೊತೆಗೆ 2018ರಲ್ಲಿ ಮೌಲ್ಯಮಾಪನ ಮಾಡಬಹುದಾದಂತಹ ಚುನಾವಣೆಗಳು ಅನ್ನುವಂಥ ವಿಷಯನ ಇಟ್ಕೊಂಡಿತ್ತು. 2019ರಲ್ಲಿ ಯಾವುದೇ ಮತದಾನದಿಂದ ಹಿಂದೆ ಉಳಿಯಬಾರದು ಅಂತನ್ನುವಂಥದ್ದು ವಿಷಯನ ಇಟ್ಕೊಂಡಿತ್ತು. 2020ರಲ್ಲಿ ಬಲವಾದ ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆ ಸಾಕ್ಷರತೆ ಎಂಬ ವಿಷಯನ ಅಲ್ಲಿ ಇಟ್ಟುಕೊಂಡು ಇದನ್ನ ಆಚರಣೆ ಮಾಡಲಾಯಿತು. 2021ರಲ್ಲಿ ಮತದಾರರನ್ನು ಅಧಿಕಾರಯುಕ್ತ, ಜಾಗರೂಕ ಮತ್ತು ಸುರಕ್ಷಿತ ಮಾಹಿತಿಯುಕ್ತರನ್ನಾಗಿ ಮಾಡುವ ಉದ್ದೇಶ ಇಟ್ಟುಕೊಂಡು ಇದನ್ನ ಆಚರಣೆ ಮಾಡಲಾಯಿತು. ಜೊತೆಗೆ ಈ ವರ್ಷ ನಾವೇನಂತಂದ್ರೆ, ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ ಅನ್ನುವಂಥ ವಿಷಯವನ್ನ ಈ ವರ್ಷ ಇಟ್ಟುಕೊಂಡು ಇದನ್ನ ಆಚರಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಂದರೆ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲರೂ ಭಾಗವಹಿಸುವಂತ ಒಂದು ಇಚ್ಛೆಯನ್ನ ಈ ಘೋಷಣೆಯಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಜೊತೆಗೆ ಅಂತಂದ್ರೆ, ಈ ಉದ್ದೇಶ, ಈ ದಿನದ ಮುಖ್ಯವಾಗಿರತಕ್ಕಂಥ ಉದ್ದೇಶ ಏನಂತಂದ್ರೆ, ಹೆಚ್ಚು ಮತದಾರರನ್ನ ಚುನಾವಣೆಯಲ್ಲಿ ಭಾಗವಹಿಸುವಂತೆ ಮಾಡುವುದು. ಈ ಹಿನ್ನೆಲೆಯಲ್ಲಿ ಅನೇಕ ಪ್ರಬಂಧಗಳನ್ನು ಏರ್ಪಡಿಸುವುದು, ಅದಕ್ಕೆ ಜೊತೆಗೆ ಅಂತಂದ್ರೆ ಅನೇಕ ಇಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಇದೆಲ್ಲ ಚುನಾವಣಾ ಆಯೋಗ ಮತ್ತು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹಮ್ಮಿಕೊಂಡಿದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಹೊಸ ಮತದಾರರನ್ನ ಸೆಳೆಯುವುದು, ಅಂದ್ರೆ ಹೊಸ ಅಂತಂದ್ರೆ ಮತದಾರ ಪಟ್ಟಿಯಲ್ಲಿ ಇರದೇ ಇರತಕ್ಕಂತ 18 ವರ್ಷ ಅದೇ ಆಗಿರ್ತಕ್ಕಂಥ ಯುವ ಮತದಾರರನ್ನ ಇಲ್ಲಿ ಬರಮಾಡಿಕೊಳ್ಳುವುದು ಮತ್ತು ಆ ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸುವಂತ ಉದ್ದೇಶ. ಜೊತೆಗೆ ಮತದಾನ ಕುರಿತು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದು. ಮತದಾನವನ್ನ ಉದಾಹರಣೆ ನೋಡ್ತೀವಿ ನಾವು, ಮತದಾನ ಮಾಡುವಾಗ ಸಾಮಾನ್ಯವಾಗಿ ಯಾವುದೋ ಒಂದು ಕಾಯಿಪಲ್ಯ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅದು ಕೇವಲ 5 ರೂಪಾಯಿ, 10 ರೂಪಾಯಿ ಇಲ್ಲ 20 ರೂಪಾಯಿ ಇರ್ಬೋದು. ಅದನ್ನ ಹೊಳ್ಳೆಳಿಸಿ ನೋಡ್ತಾ ಇದ್ವಿ ನಾವು. ಯಾಕಂದ್ರೆ ಅದು ಕೆಟ್ಟಿದೆಯಾ, ಸರಿ ಇದೆಯಾ, ಅದು ಒಣಗಿದೆಯಾ ಅಂತೆಲ್ಲ. ಅದೇ ರೀತಿಯಾಗಿ ಅಂತಂದ್ರೆ ಇಲ್ಲಿ ವರನ ಇದು ಏನಂತಂದ್ರೆ, ವಧುವಿನ ತಂದೆಯೂ ಸಹಿತ ಏನಂತಂದ್ರೆ ವರನಿಗೆ ಮದುವೆ ಮಾಡಿಕೊಂಡು ಕೊಡುವ ಸಂದರ್ಭದಲ್ಲಿ ವರನ ಬಗ್ಗೆ ಡೀಟೇಲ್ಸ್ ಆಗಿ ತಗೊಳ್ತಾರೆ. ಅವನು ಹೇಗಿದ್ದಾನೆ, ಕುಡಿತಾನೋ, ಸೇರ್ತಾನೋ, ಅಥವಾ ಏನ್ ಮಾಡ್ತಾನೋ, ತಿಂತಾನೋ, ಅಥವಾ ಎಲ್ಲವೂ ವಿಷಯಗಳನ್ನು ತಗೊಂಡು ಅವನು ಒಳ್ಳೆಯವಾದನೋ ಕೆಟ್ಟವಾದನೋ ಈ ಎಲ್ಲ ಅಂಶಗಳ ಹಿನ್ನೆಲೆ ಜೊತೆಗೆ ಏನಂತಂದ್ರೆ ಅವರಿಗೆ ಈ ನಿರ್ಧಾರ ತೆಗೆದುಕೊಳ್ಳಲಾಗ್ತದೆ. ಆದರೆ ನಮ್ಮನ್ನು ಆಳುವಂತ ವ್ಯಕ್ತಿಗಳನ್ನ ನಾವು ಅವರ ಪರಾಪರ ಎಲ್ಲ ಹಿನ್ನೆಲೆಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಅಳೆದು ತೂಗಿ ಅವರಿಗೆ ಮತದಾನ ಮಾಡಬೇಕು. ಅಂದ್ರೆ ಮಾತ್ರ ಯೋಗ್ಯರು ಏನಂತಂದ್ರೆ ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಅಲ್ಲಿ ಸಂಬಂಧಪಟ್ಟಂತೆ ಅಂತಂದ್ರೆ ಯೋಗ್ಯ ವ್ಯಕ್ತಿಗಳು ಏನಂತಂದ್ರೆ ಅಲ್ಲಿ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅಂತಂದ್ರೆ ಅವರಿಂದ ನಾವೇನಂತಂದ್ರೆ ಅನೇಕ ಸೌಲಭ್ಯಗಳನ್ನ, ಅನೇಕ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹೀಗೆ ದೇಶ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಸಂಬಂಧಪಟ್ಟಂತೆ ವಿಕಲಚೇತನರು ಸಹಿತ ಏನಂತಂದ್ರೆ ಮತ್ತು ವಯೋವೃದ್ಧರು ಇವರಿಗೂ ಸಹಿತ ಏನೋ ಸಂಬಂಧಪಟ್ಟಂತೆ ಏನಂತಂದ್ರೆ ಮತದಾನ ಮಾಡುವಲ್ಲಿ ಹಿಂದುಳಿಯಬಾರದು ಅನ್ನೋ ಜೊತೆಗೆ ಈಗ ಸುಧಾರಣೆಗಳನ್ನ ತಂದಿದೆ. ಯಾಕೆಂತಂದ್ರೆ ಇಲ್ಲಿ ವಿಕಲಚೇತನಿಗೂ ಸಹಿತ ಗಾಲಿ ಕುರ್ಚಿಯನ್ನು ಇಡಲಾಗಿದೆ ಅಲ್ಲಿ, ಜೊತೆಗೆ ಅವರಿಗೆ ಸಹಾಯಕರನ್ನಾಗಿ ಒದಗಿಸಿಕೊಡಲಾಗಿದೆ. ಅಷ್ಟೇ ಅಲ್ಲ, ವಯೋವೃದ್ಧರಿಗೂ ಸಹಿತ ಮುಂಚಿತವಾಗಿ ಮತದಾನವನ್ನ ಹಾಕ್ಲಿಕ್ಕೆ ಮನೆಗೆ ಹೋಗಿ ಅದು ಒಂದು ಯೋಜನೆಯನ್ನು ಲಾಸ್ಟ್ ಇಯರ್ ತಂದಿದ್ದಾರೆ. 2023ರಲ್ಲಿ ಜಾರಿಗೆ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 80 ವರ್ಷ ವಯಸ್ಸಿನ ಇರತಕ್ಕಂಥ ದಾಟಿದಂತ ವಯೋವೃದ್ಧರು ಅಂತ ಅವ್ರು ಬರ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಏನಂತಂದ್ರೆ ಅಲ್ಲಿ ಒಬ್ಬ ಮತಗಟ್ಟೆ ಅಧಿಕಾರಿ ಮತ್ತು ಸಹಾಯಕ ಅಧಿಕಾರಿಗಳು ಸೇರಿ ಅಂತಂದ್ರೆ ಅಲ್ಲಿ ಮತದಾನ ಮಾಡಿಕೊಂಡು ಮುಂಚಿತವಾಗಿ ಬರಬಹುದು. 2-3 ದಿನ ಮುಂಚಿತವಾಗಿ ಅದನ್ನು ಮಾಡಿಕೊಡುವಂತ ಕಾರ್ಯಕ್ರಮ ಚುನಾವಣಾ ಆಯೋಗ ಹಮ್ಮಿಕೊಳ್ಳೋದನ್ನು ಕಾಣ್ತೀವಿ. ಹೀಗೆ ಈ ಉದ್ದೇಶಕ್ಕಾಗಿ ಏನಂತಂದ್ರೆ ಇವತ್ತ ಈ ಚುನಾವಣಾ ದಿನವನ್ನ ಅಥವಾ ಈ ಮತದಾರ ದಿನವನ್ನ ನಾವು ಇದನ್ನ ಆಚರಣೆ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಎಲ್ಲ ಮಾಡಿದಾಗೂ ಸಹಿತ ಅಂದ್ರೆ ಇವತ್ತಿಗೂ ಸಹಿತ ಸುಮಾರಾಗಿ 1950ರಿಂದ ಇವತ್ತಿವರೆಗೂ
ಚುನಾವಣೆಯಲ್ಲಿ ಅನೇಕ ಸುಧಾರಣೆಗಳನ್ನ ಅಲ್ಲಿ ಚುನಾವಣಾ ಆಯೋಗ ಅಲ್ಲಿ ಮಾಡ್ಕೋತಾ ಬಂದಿದೆ ಕಾಲಕ್ಕೆ ತಕ್ಕಂತೆ. ಜೊತೆಗೆ ಅಂತಂದ್ರೆ ಮತದಾನದ ವಯೋಮಿತಿಯನ್ನು ಇಳಿಕೆಯನ್ನ ನಾವು ಇವಾಗಲೇ 18 ವಯೋಮಿತಿಗೆ ನಾವು ಇಳಿಸಿದ್ದಾರೆ. ಯಾಕಂದ್ರೆ ಮೊದಲು 21 ಇತ್ತು, ಅದು 1988ರಲ್ಲಿ ಇದನ್ನ ಏನಂತ 61ನೇ ತಿದ್ದುಪಡಿ ಅನುಸಾರವಾಗಿ ಅದನ್ನ ಇಳಿಸಲಾಯಿತು. ಜೊತೆಗೆ ಅಂತಂದ್ರೆ ಇಲ್ಲಿ ಎಲ್ಲಾ ಸಿಬ್ಬಂದಿ ವರ್ಗದವರನ್ನ ಚುನಾವಣಾ ಆಯೋಗ ತೆಗೆದುಕೊಳ್ತದೆ, ನಿಯೋಜನೆ ಮಾಡಿಕೊಡ್ತದೆ. ಯಾಕೆಂತಂದ್ರೆ ಅವರ ಮೇಲುಸ್ತುವಾರಿ ಮಾಡ್ತಕ್ಕಂಥದ್ದು ಅವ್ರನ್ನ ಯಾರು ಮಾಡ್ತಾರೆ ಅಂತಂದ್ರೆ ಚುನಾವಣಾ ಆಯೋಗವೇ ಮಾಡ್ತದೆ. ಯಾಕಂದ್ರೆ ಸರ್ಕಾರಿ ಸಿಬ್ಬಂದಿಗಳನ್ನ ಅಲ್ಲಿ ಒದಗಿಸಿಕೊಡುವುದು ಅವ್ರ ಕೆಲಸ. ಸರ್ಕಾರ ಎಲ್ಲ ರಾಜ್ಯ ಸ್ಥಳೀಯ ಸರ್ಕಾರಗಳು ಏನಿದೆಯಲ್ಲ, ರಾಜ್ಯ ಸರ್ಕಾರಗಳು ಅವರ ಆ ಸಿಬ್ಬಂದಿಯನ್ನ ವೇತನ ಜೊತೆಗೆ ಅವರ ಮೇಲಿರ್ತಕ್ಕಂಥ ಆಕ್ಷನ್ಗಳನ್ನ, ಕ್ರಮಗಳನ್ನ ಎಲ್ಲ ಮತ್ತು ಅವರಿಗೆ ಪ್ರಶಂಸೆಗಳನ್ನ ಕೊಡುವುದು ಏನಂತಂದ್ರೆ ಸಂಬಂಧಪಟ್ಟಂತೆ ಏನಂದ್ರೆ ಚುನಾವಣಾ ಆಯೋಗಕ್ಕೆ ಅಲ್ಲಿ ಸೇರಿದ್ದಾಗಿರ್ತದೆ. ಇನ್ನ ಪ್ರತಿಪಾದಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ನಾವು ರಾಜ್ಯಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರಲ್ಲಿ ಆ ಮತದಾರರ ಒಟ್ಟು 10% ಅಷ್ಟು ಏರಿಕೆಯಾಗಿರೋದನ್ನ ಪ್ರತಿಪಾದಕರು ಇರಬೇಕೆಂಬುದನ್ನ ಇಲ್ಲಿ ಹೊಸ ಒಂದು ಸುಧಾರಣೆಯನ್ನು ತರಲಾಗಿದೆ. ಜೊತೆಗೆ ಇವತ್ತಿಗೆ ವಿದ್ಯುನ್ಮಾನ ಯಂತ್ರವನ್ನು 1998ರಲ್ಲಿ ಇದನ್ನು ಪ್ರಮುಖವಾಗಿ ಮಧ್ಯಪ್ರದೇಶ, ರಾಜಸ್ಥಾನ್, ದೆಹಲಿ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇದನ್ನು ಬಳಕೆ ಮಾಡಲಾಯಿತು. ನಂತರ 2001 ಈಚೆಗೆ ಎಲ್ಲಾ ಕಡೆ ಇದನ್ನ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 2004ರ ಚುನಾವಣೆಯಲ್ಲಿ ಇದನ್ನು ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡಲಾಯಿತು. ಇನ್ನು ಜೊತೆಗೆ ಅಂತಂದ್ರೆ 1971ರ ರಾಷ್ಟ್ರೀಯ ಕಾಯ್ದೆ ಅನುಸಾರವಾಗಿ ಇದು ಗೌರವ ಅಂದ್ರೆ ಉಲ್ಲಂಘನೆ ಮಾಡದಂತವರಿಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಒಂದು ಅನರ್ಹತೆ ಮಾಡತಕ್ಕಂಥ ಒಂದು ಕಾಯ್ದೆಯನ್ನ ಅಲ್ಲಿ ಜಾರಿ ತಂದನ್ನ ಕಾಣ್ತೀವಿ. ಜೊತೆಗೆ ಅಂತಂದ್ರೆ 88ರಲ್ಲಿ ಅಂತಂದ್ರೆ 2ಕ್ಕಿಂತ ಪ್ರತಿ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂತೆ ಅಂದ್ರೆ ಕನಿಷ್ಠ 2 ಮೊದಲು ಅಂತಂದ್ರೆ 3-4 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇತ್ತು ಒಬ್ಬ ಅಭ್ಯರ್ಥಿ. ಆದ್ರೆ ಈಗ ಕೇವಲ 2 ಮತಕ್ಷೇತ್ರದಲ್ಲಿ ಮಾತ್ರ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ. ಚುನಾವಣೆಯಲ್ಲಿ ಅದನ್ನ ಬದಲಾವಣೆಯನ್ನು ಮಾಡಲಾಗಿದೆ. ಇನ್ನು ಜೊತೆಗೆ ಅಂತಂದ್ರೆ ಸ್ಪರ್ಧಾ ಅಭ್ಯರ್ಥಿ ಅಂತಂದ್ರೆ ಸ್ಪರ್ಧಿಸಂತ ಅಭ್ಯರ್ಥಿ ಸಾವು ಸಂಭವಿಸಿದ್ರೆ ಆ ಚುನಾವಣೆ ಪ್ರಕ್ರಿಯೆಯಿಂದ ಹೊರಗುಳಿಬೇಕಾಗಿತ್ತು. ಆದ್ರೆ ಈಗ 7 ದಿನ ಒಂದು ನೋಟಿಸ್ ಅನ್ನು ಕೊಟ್ಟು ಆ ಸಾಮಾನ್ಯವಾಗಿರ್ತಕ್ಕಂಥ ಯಾರಿರ್ತಾರೆ ಅಂತಂದ್ರೆ ಪಕ್ಷ ಇರ್ತಲ್ಲ, ಪಕ್ಷಕ್ಕೆ 7 ದಿನ ನೋಟಿಸ್ ಕೊಟ್ಟು ಏನು ಸಂಬಂಧಪಟ್ಟಂತೆ 7 ದಿನದಲ್ಲಿ ಒಬ್ಬ ಅಭ್ಯರ್ಥಿನ ಮತ್ತೆ ನೇಮಕ ಮಾಡಬೇಕು. ಆವಾಗ ಮತ್ತೆ ಅದು ಚುನಾವಣೆ ನಡೆಯುವಂತ ಒಂದು ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಲಿಕ್ಕಾಗಿದೆ ಅಂತ ಹೇಳ್ತೀವಿ. ಇನ್ನು ಜೊತೆಗೆ ಮತದಾನದ ದಿನ ರಜೆ ಮತ್ತು ವೇತನ ಸಹಿತ ರಜೆಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಜೊತೆಗೆ 48 ಗಂಟೆ ಮುಂಚಿತವಾಗಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಯಾಕಂದ್ರೆ ಮದ್ಯ ಮಾರಾಟದಲ್ಲಿ ಅನೇಕ ಜಗಳಗಳು, ಕೋಮುಗಲಭೆಗಳು ನಡೀಬಾರದು ಅನ್ನೋ ಉದ್ದೇಶ, ಶಾಂತಿಯುತವಾಗಿರ್ತಕ್ಕಂಥ ಚುನಾವಣೆ ನಡೀಬೇಕು ಅನ್ನೋ ಉದ್ದೇಶದಿಂದ ಚುನಾವಣಾ ಆಯೋಗ 2 ದಿನ ಮುಂಚಿತವಾಗಿ ಮದ್ಯಪಾನವನ್ನ ಏನಂತಂದ್ರೆ ಮಾರಾಟ ಮಾಡೋದನ್ನು ನಿಷೇಧಿಸಲಾಗಿದೆ. ಆದರೆ ಇದನ್ನೇ ಮತ್ತೆ ನಿಮ್ಗೆ ಗೊತ್ತಿದ್ದ ವಿಷಯ ಇರ್ತದೆ, ಬೇರೆ ರೀತಿಯಲ್ಲಿ ಅದನ್ನ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು ಎಲ್ಲೆಲ್ಲೂ ಅದನ್ನು ಮಾರಾಟ ಮಾಡುವಂಥದ್ದು ಅಥವಾ ಅದನ್ನು ಕೊಡುವುದಕ್ಕಂಥದ್ದು ಅದು ಇರುವುದನ್ನು ನಾವು ಕಾಣ್ತೀವಿ. ಆದರೆ ನಿಯಮಾನುಸಾರ ಎಷ್ಟೇ ಪ್ರಯತ್ನ ಇದ್ದರೂ ಸಹಿತ ಏನಂತಂದ್ರೆ ಚಾಪೆ ಕೆಳಗೆ ಅಂದ್ರೆ ಅದು ಅಲ್ಲಿಯೂ ಸಹಿತ ನುಸುಳ್ಳಿಕ್ಕೆ ಇರ್ತಕ್ಕಂಥ ಒಂದು ಈ ಪ್ರಮಾಣದಲ್ಲಿ ನಡೀತಕ್ಕಂಥ ದಂಧೆಗಳು ಅದನ್ನ ಕಾಣ್ತೀವಿ. ಜೊತೆಗೆ ಪ್ರಚಾರ ಅವಧಿಯನ್ನು ಈಗ ಇತ್ತೀಚೆಗೆ ಕಡಿಮೆಗೊಳಿಸಲಾಗಿದೆ. ಲೋಕಸಭೆ ವೆಚ್ಚದ ಮಿತಿಯನ್ನು ಸಹಿತ ಏನಂತಂದ್ರೆ 50 ರಿಂದ 70 ಲಕ್ಷಕ್ಕೆ ಮತ್ತು ಜೊತೆಗೆ ಅಂತಂದ್ರೆ 20 ರಿಂದ 28 ಲಕ್ಷಕ್ಕೆ ಅಲ್ಲಿಗೆ ವಿಧಾನಸಭೆ ಇರ್ತಕ್ಕಂಥ ಸದಸ್ಯರಿಗೆ ಅದನ್ನ ಮಿತಿಗೊಳಿಸಲಾಗಿದೆ. ಯಾಕೆಂತಂದ್ರೆ ಆದ್ರೆ ಇದು ಮಿತಿ ಕೇವಲ ಲಕ್ಷಗಟ್ಟೆ ಅಲ್ಲ, ಇವತ್ತು 100 ಕೋಟಿಗಳು 1000 ಕೋಟಿಗಳ ಹಣ ಖರ್ಚಾಗ್ತದೆ ಚುನಾವಣೆಗೆ. ಇದು ಕೇವಲ ಏನಂತಂದ್ರೆ ಹೆಸರಿಗೆ ಇರ್ತಕ್ಕಂಥ ಅದು ಇದು ಇರತಕ್ಕಂಥ ಚುನಾವಣಾ ಅಧಿಕಾರಿಗಳಿಗೆ ಕೆಲಸ ಮಾಡಿರ್ತಕ್ಕಂಥ ನಮ್ಗಳಿಗೆ ಅನೇಕ ಮಾಹಿತಿಗಳಿರ್ತವೆ, ಆದ್ರೆ ಅವುಗಳನ್ನ ಇಲ್ಲಿ ಹೇಳಕ್ಕಾಗೋದಿಲ್ಲ. ಆದ್ರೂ ಸಹಿತ ಏನಂತಂದ್ರೆ ಅವರು ಲೆಕ್ಕವಿಲ್ಲದಷ್ಟು ಏನಂತಂದ್ರೆ ಹಣವನ್ನ ಖರ್ಚು ಮಾಡ್ತಾರೆ. ಯಾಕಂದ್ರೆ ನಿಮಗೆ ಗೊತ್ತಿದ್ದ ವಿಷಯ, ಅನೇಕ ಮತದಾರರಲ್ಲಿ 5,000, 2,000, 10,000 ಗಟ್ಟಲೆ ಏನಂತಂದ್ರೆ ಹಣವನ್ನು ಒಂದು ಮತಕ್ಕೆ ಕೊಟ್ಟು ಖರೀದಂತ ಮಾಡ್ತಕ್ಕಂಥದ್ದು. ಅವೆಲ್ಲ ಲೆಕ್ಕ ಹಾಕಿದ್ರೆ ಎಷ್ಟು ಕೋಟಿ ಆಗ್ಬೋದು ಅನ್ನೋದನ್ನ ನಮಗೆ ಲೆಕ್ಕ ಉತ್ತರ ಸಿಗ್ಬೋದು. ಇನ್ನ ಪ್ರಚಾರ ಅವಧಿ ಕಡಿಮೆಗೊಳಿಸಿದ್ರು ಸಹಿತ ಅಂತಿಮವಾಗಿ ಅಂತಿಮ ಹಂತದ ಮುಗಿಯುವವರೆಗೂ ಸಹಿತ ನಂತರ ಫಲಿತಾಂಶವನ್ನ ಎಕ್ಸಿಟ್ ಪೋಲ್ ಅನ್ನ ಫಲಿತಾಂಶ ಪ್ರಕಟಿಸಬಾರದು, ಪ್ರಸಾರ ಮಾಡಬಾರದು ಎಂಬುದನ್ನ ಪತ್ರಿಕೆಗಳಲ್ಲಿ ಜೊತೆಗೆ ಸಂಬಂಧಪಟ್ಟಂತೆ ಏನಂತಂದ್ರೆ ಟಿವಿ ಮಾಧ್ಯಮಗಳಿಗೆ ಅದನ್ನ ನಿಷೇಧವನ್ನು ಹೇರಲಾಗಿದೆ. ಯಾಕೆಂದರೆ ಅಲ್ಲಿ ಮತದಾರರ ಮೇಲೆ ಅದು ಗಂಭೀರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇನ್ನು ಅಂಚೆ ಮೂಲಕ ಮತದಾನ ಪದ್ಧತಿಯನ್ನು 2013ರಲ್ಲಿ ಜಾರಿ ತರಿತು. ಯಾಕಂತಂದ್ರೆ ಆಗಿರ್ತಕ್ಕಂಥ ಈ ಸೈನಿಕರಿಗೆ ಮತದಾನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶನೇ ಆಗ್ತಿರ್ಲಿಲ್ಲ. ಅವ್ರ ಪರವಾಗಿ ಇರ್ತಕ್ಕಂಥವ್ರು ಏನಂತಂದ್ರೆ ಇಲ್ಲಿ ಹೆಂಡತಿ ಮಕ್ಕಳು ಅಥವಾ ಇನ್ನೊಬ್ಬರು ಯಾರು ಮತ ಚಲಾವಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನ ಅದರ ಮುಂಚಿತವಾಗಿ ಈಗಿರ್ತಕ್ಕಂಥದ್ದು ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ದಾಖಲೆಗಳನ್ನು ಪಡೆದುಕೊಂಡು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಜೊತೆಗೆ ಇಲ್ಲಿ ಪ್ರತಿ ವರ್ಷ ಜನವರಿ 25ರಂದು ಅಂತಂದ್ರೆ ಮತದಾರರ ಬಗ್ಗೆ ಗಮನ ಸೆಳೆಯಲಿಕ್ಕೆ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೂ
ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದನ್ನು ಕಾಣ್ತೀವಿ. ಇದ್ರ ಜೊತೆಗೆ ಆ ಸ್ಪರ್ಧಿಗಳ ಆದಾಯ ಮತ್ತು ಆದಾಯಗಳ ಮೂಲ, ಅವರೆಷ್ಟು ಆದಾಯ ಇದೆ, ಇನ್ಕಮ್ ಇದೆ, ಅವ್ರು ಎಷ್ಟರಲ್ಲಿ ಆಸ್ತಿ ಹೊಂದಿದ್ದಾರೆ, ಜೊತೆಗೆ ಅವ್ರು ಯಾವ ಮೂಲಗಳಿಂದ ಬಂತು ಅಂತ ಅನ್ನೋದಕ್ಕೆ ಉತ್ತರವನ್ನು ಕೊಡುವಂತಹ ಸಂಬಂಧಪಟ್ಟ ಸಮಗ್ರವಾದ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಅಲ್ಲಿ ಸಲ್ಲಿಸಬೇಕು ಪ್ರತಿ ಅವರಿಗಿರ್ತಕ್ಕಂಥ ವರ್ಷ. ಇನ್ನ ಪಕ್ಷಾಂತರ ಕಾಯ್ದೆ 1985ರಲ್ಲಿ ಇದನ್ನು ಜಾರಿ ತಂತು. ಆದರೆ ಈ ಕಾಯ್ದೆ ಕೇವಲ ಕಾಗದ ಹುಲಿಯಂತೆ ಕೆಲಸ ಮಾಡ್ತದೆ. ತಾವು ಈಗಾಗಲೇ ಇತ್ತೀಚೆಗೆ ಅನೇಕ ರೀತಿಯಲ್ಲಿ ಪಕ್ಷಾಂತರ ಹೇಗೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ನಾವು ಕಾಣ್ತೀವಿ. ಇನ್ನ ವಿವಿಪ್ಯಾಟ್ ಅನ್ನ ಬಳಕೆ ಮಾಡ್ಲಿಕ್ಕೆ ಅದನ್ನ ಜಾರಿ ತಂತು. ಯಾಕಂತಂದ್ರೆ ಮತದಾರರು ಯಾವರಿಗೆ ವೋಟ್ ಹಾಕಿದೀವಿ ಅಂತ ಅನ್ನೋದು ಅವರಿಗೆ ಗೊತ್ತಾಗಬೇಕಂತ ಅನ್ನೋದು ಆ ಚಿಹ್ನೆಯಲ್ಲಿ ಪ್ರಕಟಗೊಳ್ತದೆ. ಅದು ಏನಂತಾರೆ ವಿವಿಪ್ಯಾಟ್ ನಲ್ಲಿ ಆ ಹಾಳೆ ಕಟ್ಟಾಗಿ ಬೀಳ್ತದ. ಆದ್ರೆ ಇತ್ತೀಚೆಗೆ ಏನಂತಂದ್ರೆ ಇಲ್ಲಿ ಅನೇಕ ಪಕ್ಷಗಳು ಏನಂತಂದ್ರೆ ಇದನ್ನ ವಿರೋಧಿಸ್ಲಿಕ್ಕಿದ್ದಾವೆ. ಯಾಕಂತಂದ್ರೆ ಅದರಲ್ಲಿ ಕೆಲವೊಂದು ನಂಬಿಕೆ ಅರ್ಹಗಳ ಅಂತ ಅನ್ನೋದನ್ನ ನಾವು ನಂತರ ನೋಡೋಣ. ಹೀಗೆ ನೋಟಾವನ್ನು ಇಲ್ಲಿ ಏನಂದ್ರೆ ಮೊದಲವಾಗಿ ಅಂತಂದ್ರೆ ಇಲ್ಲಿ ಅದನ್ನು ಜಾರಿ ತರಲಾಯಿತು. ಅಂದ್ರೆ ಯಾವ ಅಭ್ಯರ್ಥಿಗೂ ನಾವು ಮತ ಇಲ್ಲ ಅಂತ ಅನ್ನುವಂಥದ್ದು ಅದನ್ನು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದರ ತೀರ್ಪನ್ನು ಕೊಟ್ಟಿತ್ತು, ಹೌದು ಅವ್ರ ಪರವಾಗಿ ಇರಲಿ ಅಂತೇಳಿ. ಹೀಗಾಗಿ ನೋಟಾವನ್ನು ಜಾರಿಗೆ ತರಲಾಯಿತು. ಅಂದ್ರೆ ಯಾವುದೇ ಅಭ್ಯರ್ಥಿಗೆ ಹಾಕು, ಇವರೆಲ್ಲ ನನಗೆ ಇಚ್ಛೆ ಇಲ್ಲ ಅಂತೇಳಿ ಅದಕ್ಕೆ ನೋಟಾಕ್ಕೆ ಒತ್ತಬೇಕಾಗತ್ತೆ. ಅಂದ್ರೆ ಇವರೆಲ್ಲ ಇದ್ರೆ ಸಮರ್ಪಕವಾದಂತ ಅಭ್ಯರ್ಥಿಗಳಲ್ಲ ಅಂತ ಅನ್ನೋದು. ಅದು ನೋಟಕ್ಕೆ ಯಾರು ಹಾಕ್ತಾರ ಅಂತಂದ್ರೆ ಇವರು ಯೋಗ್ಯ ಅಭ್ಯರ್ಥಿಗಳಲ್ಲ ಅಂತೇಳಿ ಅವರು ಅಲ್ಲಿ ಹಾಕ್ಬೇಕಾಗತ್ತೆ. ಹೀಗಾಗಿರೋದ್ರಿಂದ ಏನಂತಂದ್ರೆ ಅದು ಆ ಹಿನ್ನೆಲೆ ಇದೆ. ಇನ್ನ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ಇಷ್ಟೆಲ್ಲ ಚುನಾವಣೆಯ ಸುಧಾರಣೆಗಳನ್ನ ತಂದಾಗೂ ಸಹಿತ ಇನ್ನೂ ಸಾಕಷ್ಟು ಆಗಿರತಕ್ಕಂಥ ಬದಲಾವಣೆಗಳನ್ನು ನಾವು ಇನ್ನೂ ಆಗಬೇಕು. ಜೊತೆಗೆ ಅವು ಸುಧಾರಣೆಗಳು ಇನ್ನೂ ಬರಬೇಕಾಗಿದೆ. ಯಾಕೆಂತಂದ್ರೆ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತದೆ, ಹಣ ವ್ಯಾಪಕವಾಗಿ ಬಳಕೆ ಆಗ್ತದೆ, ಲಕ್ಷಾಂತರ ಕೋಟ್ಯಾಂತರ ಹಣ ಅಲ್ಲಿ ನೀರಿನಾಗೆ ಚೆಲ್ಲಿ ಇದು ಮಾಡ್ತಾರೆ. ಆದರೆ ಇದನ್ನ ಸರಿಪಡಿಸೋದು ಯಾವಾಗ? ಅದನ್ನು ಸರಿಪಡಿಸಲೇಬೇಕು. ಸರಿಪಡಿಸಿದಾಗ ಮಾತ್ರ ಏನಾಗುತ್ತಂದ್ರೆ ಯೋಗ್ಯ ವ್ಯಕ್ತಿಗಳು ಚುನಾವಣೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹುತೇಕ ಇವತ್ತು ಹಣ ಇದ್ದವರೆ ಮಾತ್ರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಉದಾಹರಣೆಗಾಗಿ ನಾವು 2019ರ ಚುನಾವಣೆಯಲ್ಲಿ 543 ಸದಸ್ಯರಲ್ಲಿ 475 ಸದಸ್ಯರು 88% ಸದಸ್ಯರು ಕೋಟ್ಯಾಧೀಶ್ವರರೇ ಆಯ್ಕೆಯಾಗಿದ್ದಾರೆ. ನಿರ್ಗತಿಕರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮತ್ತೆ ಹಣ ಇಲ್ಲದವರು, ನಾವೇನೋ ಎಷ್ಟೋ ಚಳವಳಿಯಲ್ಲಿ ಅಥವಾ ನಾವು ಹೋರಾಟದಲ್ಲಿ ತೊಡಗಿದವರು ಸಂದ ದುಡ್ಡು ಇರುವುದಿಲ್ಲ. ಆದರೆ ಕೋಟೆಯಾಗಿರ್ತಕ್ಕಂಥ ಕೋಟ್ಯಾಧೀಶ್ವರರೇ ಅವರೆಲ್ಲ ಎಂತ ಇವತ್ತಿನ ಸರ್ವೆ ಕೂತಿದ್ದಾರೆ. ಅಂಥವ್ರು ಕೋಟ್ಯಾಧೀಶರು ಇದ್ದವರೆಲ್ಲ ಏನಂತಂದ್ರೆ ಜನಸಾಮಾನ್ಯರ ಬಗ್ಗೆ ಕಾಳಜಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದ್ದು ನಾವು. ಯಾಕೆಂದ್ರೆ ಇವತ್ತಿರತಕ್ಕಂಥ ದೊಡ್ಡ ದೊಡ್ಡ ಕಾರ್ಪೊರೇಟರ್ಸ್ಗಳು ಸಹಿತ ಏನಂತಂದ್ರೆ ಚುನಾವಣೆ ನಿಲ್ಲಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಸಂಬಂಧಪಟ್ಟಂತೆ ಕೋಟಿಗಟ್ಟಲೆ ಹಣವನ್ನು ಚೆಲ್ತಾರೆ. ಅವರೆಲ್ಲ ಏನಂತಂದ್ರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಅಲ್ಲಿ ಹಣ ಚೆಲ್ಲಿ ಅಂದ್ರೆ ಇನ್ವೆಸ್ಟ್ ಮಾಡಿ 100 ಕೋಟಿಯನ್ನ ಹಾಕಿ 1000 ಕೋಟಿ ಲಾಭ ತೆಗೆದುಕೊಳ್ಳುವಂತ ಉದ್ಯಮ ಆಗಿದೆ ಅದು ಚುನಾವಣೆ ಅಂತಂದ್ರೆ. ಇದು ಏನಂತಂದ್ರೆ ಹೋಗಲಾಡಿಸಬೇಕು. ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕಳಂಕ ಇದು. ಅದು ಕೇವಲ ನಾವೇನಂತಂದ್ರೆ ನಾವು ಸಿದ್ಧಾಂತದಲ್ಲಿ ಪ್ರಜಾಪ್ರಭುತ್ವ ಹೇಳ್ಬೋದು, ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ಗಾಬರಿ ಪಡ್ತೀವಿ ನಾವು. ಅದಕ್ಕೆ ಇಂಥದಂಥ ಪ್ರಜಾಪ್ರಭುತ್ವದ ಒಂದು ದೊಡ್ಡದಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೆಗ್ಗಳಿಗಿದೆ. ಆದರೆ ಇವೆಲ್ಲವುಗಳು ಅದಕ್ಕೆ ಕಳಂಕ ತರತಕ್ಕಂಥವುಗಳಾಗಿವೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅಪರಾಧೀಕರಣ ಹಿನ್ನೆಲೆ ಉಳ್ಳವರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದ್ರೆ 2019ರ ಚುನಾವಣೆಯಲ್ಲಿ ಇರ್ತಕ್ಕಂಥ 44% ಅಪರಾಧಿಗಳು ಆಯ್ಕೆಯಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ. ಅಂದ್ರೆ ಯಾವುದೋ ಮೊಕದ್ದಮೆಗಳಿರ್ಬೋದು ಅಥವಾ ಇನ್ನಿತರ ಯಾವುದೋ ಇರ್ಬೋದು, ಅಂಥವೆಲ್ಲ ಅಂತಂದ್ರೆ ಆ ಹಿನ್ನೆಲೆ ಉಳ್ಳವರು ಸಹಿತ ಏನಂತಂದ್ರೆ ಆಯ್ಕೆ ಆಗಿರ್ತದೆ. ಅಂಥವರಿಂದ ಇಲ್ಲಿ ಒಳ್ಳೆಯದನ್ನು ನಿರೀಕ್ಷಣೆ ಮಾಡುವುದು ಅದು ಹೇಗೆ ಸಾಧ್ಯ ಅಂತ ನಾವು ಕಾಣ್ತೀವಿ. ಇನ್ನು ಜೊತೆಗೆ ಅಂತಂದ್ರೆ ಇಲ್ಲಿ ಉಚಿತ ಕೊಡುಗೆಗಳನ್ನ, ಬಟ್ಟೆಗಳನ್ನ ಅಥವಾ ಲ್ಯಾಪ್ಟಾಪ್ಗಳನ್ನ, ಟಿವಿಗಳನ್ನ, ಅಲ್ಲಿ ಜೊತೆಗೆ ಅಂತಂದ್ರೆ ಈ ಸೈಕಲ್ಗಳನ್ನ, ಮೋಟಾರ್ ಬೈಕ್ಗಳನ್ನ ಇಲ್ಲಿ ಕೊಟ್ಟು ಏನಂತಾರೆ ಮತದಾರರಿಗೆ ಏನಂತಂದ್ರೆ ಆಮಿಷ ಒಡ್ಡಿ ಮತದಾನವನ್ನು ಪಡಿಕೊಳ್ಳುವಂತ ಪ್ರಕ್ರಿಯೆಗಳಲ್ಲಿ ಇದು ಕಾಣ್ತದೆ. ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ತದ್ವಿರುದ್ಧವಾಗಿರತಕ್ಕಂಥದ್ದು. ಇಲ್ಲಿ ಯೋಗ್ಯ ಅಭ್ಯರ್ಥಿಗಳು ಆಯ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಏನಂತಂದ್ರೆ ನಾವು ಶಿವರಾಮ್ ಕಾರಂತರು ಖ್ಯಾತ ಸಾಹಿತಿಗಳು ಒಮ್ಮೆ ಕೇಂದ್ರ ಇದಕ್ಕೆ ಅವರು ಸಂಸದರಾಗಿ ನಿಂತಾಗ ಸೋಲು ಅನಿಸಿದ್ರು. ಯಾಕೆಂತಂದ್ರೆ ಇಲ್ಲಿ ಬುದ್ಧಿವಂತರಿಗೆ, ಜ್ಞಾನವಂತರಿಗೆ ಅವಕಾಶ ಇಲ್ಲ, ಹಣವಂತರಿಗೆ ಮಾತ್ರ ಸಾಧ್ಯ ಇದೆ ಅಂತ ಅನ್ನೋದನ್ನು ತೋರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜೊತೆ ಅಂತಂದ್ರೆ ಇಲ್ಲಿ
ಕೆಲವೊಂದು ರಹಸ್ಯ ಬಾಂಡ್ಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. 2017ರಲ್ಲಿ ಇದನ್ನು ಮಾಡಿತ್ತು ಸರ್ಕಾರ. ಆದರೆ ಯಾರಾದರೂ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಹಣವನ್ನು ಕೊಡಬೇಕಾದ್ರೆ ಇಲ್ಲಿ ಬಾಂಡ್ಗಳ ರೂಪದಲ್ಲಿ ಕೊಡಬೇಕು. ಅಂದರೆ SBI ಇದರಲ್ಲಿ ಖಾತೆ ಇರಬೇಕು, ಅಲ್ಲಿಂದ ಹಣ ಕೊಡಬೇಕು. ಅದು ಅವ್ರು ಕೊಟ್ಟವ್ರ ಹೆಸರ ರಹಸ್ಯವಾಗಿ ಇಡಲಾಗ್ತದೆ. ಅದು ಎಂತಂದ್ರೆ ಎಷ್ಟು ಕಾಲ ಹೋಗಿ ಆ ಹಣ ಪಕ್ಷಕ್ಕೆ ಸೇರುತ್ತದೆ. ಆದರೆ ಇದು ನಾವು ಎಷ್ಟೇ ರಹಸ್ಯವಾಗಿಟ್ಟು ಸಹಿತ ಜನರಿಗೆ ಏನಂತಂದ್ರೆ ಈ ಹಣ ಎಲ್ಲಿಂದ ಬಂತು, ಅದು ಹೇಗೆ ಖರ್ಚಾಗುತ್ತೆ ಅಂತ ಅನ್ನೋದು ತಿಳ್ಕೊಳ್ಳುವಂತ ಅವರಿಗೆ ಅಧಿಕಾರ ಇದೆ. ಆದ್ರೆ ಇದನ್ನ ಮುಚ್ಚಿಡುವುದು ಪ್ರಜಾಪ್ರಭುತ್ವಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಒಂದು. ಜೊತೆಗೆ ಯಾರು ಹಣವನ್ನು ಡೊನೇಟ್ ಮಾಡಿರ್ತಾರೋ, ಯಾರು ಕೊಟ್ಟಿರ್ತಾರೋ ಅವರ ಹೆಸರನ್ನ ಆಡಳಿತದಲ್ಲಿ ಇರ್ತಕ್ಕಂಥವ್ರು ನೋಡಿಕೊಳ್ಳಲು ಸಾಧ್ಯವಿದೆ. ಯಾಕಂದ್ರೆ SBI ಇರ್ತಕ್ಕಂಥವ್ರ ಹೆಸರು ಇರುತ್ತದೆ. ಅಂಥವ್ರು ಏನಂತಂದ್ರೆ ಅವರ ವಿರೋಧಿಯಾಗಿ ಕೆಲಸ ಮಾಡಬಹುದು. ಆಡಳಿತ ಸರ್ಕಾರ ಕ್ರಮ ಕೈಗೊಳ್ಳಬಹುದಾಗಿದೆ. ಅವ್ರು ಹೇಳಿ ನಮಗಿರೋದವ್ರು ಬೇರೆದವರಿಗೆ ನಮ್ಮ ವಿರುದ್ಧವಾಗಿ ಅವರಿಗೆ ಹಣ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಸೇಡಿನ ಕ್ರಮವನ್ನು ಜಾರಿಗೆ ಮಾಡಬಹುದಾಗಿದೆ. ಇವೆಲ್ಲವುಗಳು ಸಾಧ್ಯತೆಯನ್ನ ಇವತ್ತಿನ ದಿವಸ ನಾವು ಕಾಣ್ತೀವಿ. ಜೊತೆಗೆ ಸಮಾಜ ವಿರೋಧಿಗಳಿಗೆ ಇವತ್ತೇನಂತಂದ್ರೆ ಗೆಲುವುಗಳಾಗುವುದನ್ನು ಕಾಣ್ತೀವಿ. ಅಂಥವರಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೋಮುಗಲಗಳನ್ನ, ಯಾರೇ ಜಾತಿ ಗಲಭೆಗಳನ್ನ ಹೆಚ್ಚಿಸ್ತಾರೋ ಯಾರು ಅವರೇ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಇದೆ. ಸಮಾಧಾನದಿಂದ ಶಾಂತಿಯಿಂದ ಯಾರು ನಮಗೆ ಓಟ್ ಹಾಕ್ರಪ್ಪ, ನಾವು ಒಳ್ಳೆಯದಿನಂತ ಯಾರು ಹೇಳಿದ್ರು ಒಂದು ಓಟ ಬಿಡಲ್ಲ ಅವರು. ಆದರೆ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದಂತಹ ಪ್ರತಿನಿಧಿಗಳು ಏನಂತಂದ್ರೆ ಸಮಗ್ರವಾಗಿರತಕ್ಕಂಥ ನನ್ನ ಪ್ರತಿನಿಧಿಯಲ್ಲಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಯಾವುದೇ ರಾಗ ದ್ವೇಷ ಇಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣ್ತಿಲ್ಲದೆ ಪ್ರತಿಜ್ಞೆಯನ್ನು ಮಾಡ್ತಾರೆ. ಆದರೆ ಹೊರಗಡೆ ಬಂದು ಜಾತಿ ಧರ್ಮಗಳ ಹಿನ್ನೆಲೆಯಲ್ಲಿ ಜನರನ್ನು ಟೀಕಿಸುವಾಗಲಿ ಜೊತೆಗೆ ಇದೆಲ್ಲ ಮಾಡ್ತಕ್ಕಂಥದ್ದು ಸಂವಿಧಾನ ವಿರೋಧಿ ಕೃತ್ಯಗಳಾಗ್ತವೆ. ಇವುಗಳು ಇವತ್ತಿಗೂ ನಿರ್ಭಿಡೆಯಿಂದ ನಡೆಯುವುದನ್ನು ನಾವು ಕಾಣ್ತೀವಿ. ಆಗ ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ಅನ್ನೋದನ್ನ ನಾವು ಹುಡುಕಬೇಕಾಗಿದೆ. ಮತ್ತೆ ಇನ್ನ ಸಂಬಂಧಪಟ್ಟಂತೆ ಕೆಲವು ಈ ಕೋಮು ಗಲಭೆಗಳು ಆಗಾಗ ನಡೀತಾನೆ ಇರ್ತವೆ. ಚುನಾವಣೆಯ ಸಂದರ್ಭದಲ್ಲಿ ಈಗ ಮುಂಚಿತವಾಗಿ ಚುನಾವಣೆ ಬಂತಿಲ್ಲೋ ಅದರಲ್ಲಿ ಇವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತವೆ. ಚುನಾವಣೆ ಹೋದ್ಮೇಲೆ ಅವೆಲ್ಲ ನಿಂತು ಬಿಡುತ್ತವೆ. ಇವೆಲ್ಲವುಗಳು ಅಂತಂದ್ರೆ ಮತವನ್ನ ಪಡೆಯುವುದು, ಒಂದು ವರ್ಗದ ಮತದಾರರನ್ನ ಈ ಕಡೆ ನಮ್ಮ ಸೆಳ್ಕೊಳ್ಳೋದು ನಮ್ಮ ಗಮನಕ್ಕೆ. ಈ ರೀತಿಯಾಗಿರ್ತಕ್ಕಂಥವು ಇದು ಕೃತ್ಯ, ಇದು ಪ್ರಜಾಪ್ರಭುತ್ವಕ್ಕೆ ಅದು ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮನಸ್ಸೋ ಇಚ್ಛೆಯಾಗಿರ್ತಕ್ಕಂಥ ಮತದಾರರು ಅಲ್ಲಿ ಅವಶ್ಯಕತೆ ಇರುತ್ತದೆ. ಇನ್ನ ಸ್ಥಳೀಯ ಅಧಿಕಾರಿಗಳು ಅಲ್ಲಿ ಈ ಚುನಾವಣೆಯಲ್ಲಿ ಭಾಗಿದಾರರಾಗಿ ಕೆಲಸ ನೀಡುವುದು, ಅಂದ್ರೆ ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡತಕ್ಕಂಥದ್ದು. ಇದು ಏನಂದ್ರೆ ಇವತ್ತು ಕೆಲವೊಂದು ನಾವು ಪ್ರಕರಣಗಳ ಅನೇಕ ಪತ್ರಿಕೆಗಳಲ್ಲಿ ಅದು ನಾವು ಚುನಾವಣೆ ಸಂದರ್ಭದಲ್ಲಿ ಕಾಣ್ತೀವಿ. ಅವ್ರನ್ನೇ ಅಂತಂದ್ರೆ ಸಸ್ಪೆಂಡ್ ಮಾಡೋದನ್ನು ಕಾಣ್ತೀವಿ. ಹೀಗೆ ಇವೆಲ್ಲಗಳು ನಿಲ್ಲಬೇಕಾಗಿದೆ ಇವತ್ತು ಅಂತ. ಇನ್ನ ನಾವು ಇನ್ನೂ ಈ ಚುನಾವಣೆ ಇನ್ನೂ ಸುಧಾರಣೆ ಆಗಬೇಕು ಅಂತ ನಾವು ಬಯಸೋದಾದರೆ ಏನಂದ್ರೆ ಅವುಗಳ ಈ ಸುಧಾರಣೆಗಳನ್ನು ಇನ್ನೂ ತರಬೇಕು ಅಂತ ನಾವು ಹೇಳ್ಬೋದು. ಒಂದೇನಂದ್ರೆ ಮತದಾನ ಯಂತ್ರದ ಬಗ್ಗೆ ಇರ್ತಕ್ಕಂಥ ಈ ಸಂಶಯನ್ನ ಸಂಪೂರ್ಣವಾಗಿ ಹೋಗಲಾಡಿಸಬೇಕು. ಜೊತೆಗೆ ಸ್ಪಷ್ಟತೆ ಎಲ್ಲ ಜನರಿಗೆ ಅದು ಗಮನದಲ್ಲಿ ಬರುವಂತೆ ಮಾಡಬೇಕು. ಇನ್ನು ಜೊತೆಗೆ ಅಪರಾಧಿಗಳನ್ನ ಕಡ್ಡಾಯವಾಗಿ ಅವರು ಚುನಾವಣೆಯಲ್ಲಿ ಆಯ್ಕೆ ಆಗದಂತೆ ಮಾಡಬೇಕು. ಚುನಾವಣಾ ಆಯೋಗ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸರ್ಕಾರವೇ ಹಾಗೂ ಈ ಹಣದ ವೆಚ್ಚವನ್ನ ಅದೇ ಮಾಡಬೇಕು. ಸರ್ಕಾರವೇ ಮಾಡಬೇಕು. ಸರ್ಕಾರ ಇವತ್ತೊಂದು ದಿವಸ ಸಾಕಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಹಿನ್ನೆಲೆಯಲ್ಲಿ ನೋಡಬಹುದು, ಪ್ರತಿ ಗಲ್ಲಿಯಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಯ ಎಲ್ಲ ಬಯೋಡೇಟಾವನ್ನ ಏನಂತಾರೆ ಪ್ರಿಂಟ್ ಹಾಕಿಸಿ ಅಲ್ಲಿ ಇಡಬಹುದು. ಅದು ಆನ್ಲೈನ್ ಮುಖಾಂತರ ತೋರಿಸಬಹುದು. ಈಗ ಅನೇಕ ನಾವು ಇವತ್ತು ತೋರಿಸ್ತೀವಿ. ಸಾಕಷ್ಟು ಪಕ್ಷಗಳು ತಮ್ಮ ಪ್ರಚಾರ ಮಾಡುವಂತ ಕಾರ್ಯಕ್ರಮದಲ್ಲಿ ಚುನಾವಣಾ ಆಯೋಗ ಅದನ್ನೇ ಮಾಡಬೇಕು. ಯಾವುದೇ ರೀತಿಯಲ್ಲಿ ಪ್ರಚಾರ ಆ ರೀತಿ ಮಾಡ್ಬೇಕಂದ್ರೆ ಹಣ ಖರ್ಚಾಗುದಿಲ್ಲ. ಜೊತೆಗೆ ಅಂತಂದ್ರೆ ಯಾರು ಯೋಗ್ಯ ಅಭ್ಯರ್ಥಿಗಳದ ಅವರೆಲ್ಲ ಜನ ಹಾಕ್ತಾರೆ, ಓದ್ತಾರೆ, ತಿಳ್ಕೊಂತಾರೆ. ಯಾರ್ಯಾರು ಏನಿದೆ ಅಪರಾಧಿಗಳು ಎಷ್ಟಿದಾವ, ಅವ್ರ ಇನ್ಕಮ್ ಎಷ್ಟಿದೆ, ಅವನು ಯಾವ ಊರಿನವನು, ಎಲ್ಲಿ ಅವನು, ಎಂತ ಎಲ್ಲಾ ವಿಷಯಗಳನ್ನ ಸಮಗ್ರವಾಗಿರ್ತಕ್ಕಂಥ ಅವನ ಎಲ್ಲ ಪರಿಚಯವನ್ನ ಒಂದು ಇದರಲ್ಲಿ ಅದನ್ನು ಡಿಸ್ಪ್ಲೇ ಮಾಡಬೇಕು. ಅಂದ್ರೆ ಯೋಗ್ಯ ಯಾರದಾರ ಅಂತ ತಿಳ್ಕೊಂಡು ಅವರು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರವೇ ಅದೇ ಹಣ ಖರ್ಚು ಮಾಡಬೇಕು. ಅದರಿಂದ ಎಲ್ಲರಿಗೂ ನಾವು ಅಂತಂದ್ರೆ ಸ್ವಾತಂತ್ರ್ಯ ಇರೋದಕ್ಕೆ ಸಾರ್ಥಕ ಆಗುತ್ತೆ. ಕಡು ಬಡವನು ಚುನಾವಣೆಗೆ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಯೋಗ್ಯ ವ್ಯಕ್ತಿನೂ ಇಂದ ಚುನಾವಣೆ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಕಾರ್ಪೊರೇಟರ್ಸ್ಗಳು, ಉದ್ದಿಮೆದಾರರು ಏನಂತಂದ್ರೆ ಅಂತವ್ರು ದೊಡ್ಡವರೇ ಏನಂತಂದ್ರೆ ಇಲೆಕ್ಷನ್ದಲ್ಲಿ ಅಲ್ಲಿ ನಿಲ್ಲುವಂತೆ ಅವಕಾಶ ಮಾಡಿಕೊಡ್ತಂತಾಗುತ್ತದೆ. ಇನ್ನು ಜೊತೆಗೆ ಅಂತಂದ್ರೆ ಧರ್ಮ ಜಾತಿ ಆಧಾರದ ಮೇಲೆ ಅಂದ್ರೆ ಪ್ರಚಾರ ಮಾಡತಕ್ಕಂಥ ಸಂಪೂರ್ಣ ನಿಷೇಧ ಮಾಡಬೇಕು. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆದ್ರೂ ಸಹಿತ ಪದೇ ಪದೇ ಉಲ್ಲಂಘನೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಅದರ ಮೇಲೆ ಕ್ರಮಗಳ ಜರುಗಿಸುವುದನ್ನು ಉದಾಹರಣೆಗಳನ್ನು ನಾವು ಕಡಿಮೆ. ಹೀಗಾಗಿರುವುದರಿಂದ ಇವುಗಳನ್ನು ಹೋಗಲಾಡಿಸಬೇಕು. ಇನ್ನ ಚುನಾವಣಾ ಆಯುಕ್ತರ ಅರ್ಹತೆ ಮತ್ತು ನಿವೃತ್ತಿ ನಂತರ ಸರ್ಕಾರದ ಹುದ್ದೆ ಇವೆಲ್ಲವುಗಳನ್ನು ನಿಷೇಧ ಮಾಡಬೇಕು.
ಇವತ್ತು ಇನ್ನೂ ಅದನ್ನ ಆಗಿಲ್ಲ. ಯಾಕಂದ್ರೆ ಚುನಾವಣೆ ಎಲೆಕ್ಷನ್ ಕಮಿಷನರ್ ಆಗಿರ್ತಕ್ಕಂಥ ವ್ಯಕ್ತಿ ಅವನ ಯಾವ ರೀತಿ ಆಯ್ಕೆ ಆಗಬೇಕು ಅನ್ನೋದನ್ನ ಅದು ಸಂವಿಧಾನದಲ್ಲಿ ನಮೂದಿಸಿಲ್ಲ. ಜೊತೆಗೆ ಈಗ ಇತ್ತೀಚೆಗೆ ಅಂತಂದ್ರೆ ಒಂದು ಸಮಿತಿಯನ್ನು ಮಾಡ್ಬೇಕಂತಿತ್ತು. ಎಲ್ಲ ವಿರೋಧ ಪಕ್ಷ ನಾಯಕ, ಪ್ರಧಾನಮಂತ್ರಿ ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇರ್ಬೇಕಂತ. ಅದಕ್ಕೆ ತಿದ್ದುಪಡಿ ಮಾಡಿ ಇತ್ತೀಚೆಗೆ ಸರ್ಕಾರ ಏನ್ ಮಾಡಿತು ಅಂತಂದ್ರೆ ಇಲ್ಲಿ ಪ್ರಧಾನಮಂತ್ರಿ ಮತ್ತು ವಿರೋಧ ಪಕ್ಷ ನಾಯಕ ಮತ್ತು ಇನ್ನೊಬ್ಬ ಕ್ಯಾಬಿನೆಟ್ ಮಂತ್ರಿಯನ್ನ ಒಳಗೊಂಡಂತೆ ಮಾತ್ರ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಹೊರಗಿಡಲಾಗಿದೆ. ಇದು ಅನೇಕ ರೀತಿಯ ಪತ್ರಿಕೆಯಲ್ಲಿ ಟೀಕೆಯನ್ನು ಮಾಡಲಾಗ್ತದೆ. ಇದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯಗಳು ಬರ್ತವೆ. ಅದು ಏನಂತಂದ್ರೆ ಯಾಕಂದ್ರೆ ಇದು ನಾವು ಕಾಣ್ತೀವಿ ಇವತ್ತಿನ ದಿವಸ. ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ಚುನಾವಣಾ ಆಯುಕ್ತರನ್ನ, ಯಾಕಂತಂದ್ರೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಕಮಿಷನರ್ನ ನಾವು ಇಲ್ಲಿ ನೇಮಕ ಅಪಾಯಿಂಟ್ಮೆಂಟ್ ಮಾಡಿದ್ದೇ ಆದ್ರೆ ಅಂತ ಪ್ರಜಾಪ್ರಭುತ್ವದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ ನಾವು. ಇದ್ರ ಜೊತೆಗೆ ಅಂತಂದ್ರೆ ಚುನಾವಣೆಯಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ಇಷ್ಟೆಲ್ಲ ಮಾಡಿದಾಗಲೂ ಸಹಿತ ಇಲ್ಲಿ ಸರ್ಕಾರದ ಯಂತ್ರದ ಬಳಕೆಯನ್ನು ಮಾಡ್ಕೊಳ್ಳೋದನ್ನು ನಾವು ಕಾಣ್ತೀವಿ. ಯಾಕಂತಂದ್ರೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಏನಂತಂದ್ರೆ ಅಲ್ಲಿ ತಮಗೆ ಬೇಕಾಗಿದ್ದ ರೀತಿಯಲ್ಲಿ ಏನಂತಂದ್ರೆ ಅಲ್ಲಿ ಸರಬರಾಜು ಮಾಡ್ಕೊಳ್ಳೋದಾಗ್ಲಿ, ಆ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದಾಗ್ಲಿ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳೋದಾಗ್ಲಿ ಇವತ್ತಿಗೂ ಕಾಣ್ತೀವಿ ನಾವು. ಅದನ್ನ ತಡೆಗಟ್ಟಬೇಕು. ಜೊತೆಗೆ ಗಂಭೀರವಲ್ಲದ ಸ್ವತಂತ್ರ ಅಭ್ಯರ್ಥಿಗಳಾದ್ರೆ ಇವತ್ತು ನೋಡ್ಬೋದು ಅನೇಕ ಸ್ವತಂತ್ರ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೆ. ಅವರು ಯಾವುದೇ ತತ್ವ ಸಿದ್ಧಾಂತಕ್ಕೆ ಒಳಪಟ್ಟಿರುವುದಿಲ್ಲ. ಆಯ್ಕೆ ಆಗುವುದು ಸ್ವತಂತ್ರವಾಗಿ ಅಭ್ಯರ್ಥಿ ಆಗ್ತಾರೆ. ಜನರ ಆಜ್ಞೆ ಏನಿರುತ್ತೆ, ಮ್ಯಾಂಡೇಟ್ ಏನಿರುತ್ತೆ ಅಂತಂದ್ರೆ ನೀನು ಯಾವುದೇ ಪಕ್ಷದ ಅಭ್ಯರ್ಥಿ ಅಲ್ಲ, ನೀವು ಸ್ವತಂತ್ರವಾಗಿರುವಂತ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆಯ್ಕೆ ಮಾಡಿದ ಮರುದಿವಸನೇ ಯಾವುದೋ ಪಕ್ಷಕ್ಕೆ ಅವನು ಜಿಗಿದು ಬಿಡ್ತಾನೆ. ಅಲ್ಲಿ 20, 30, 40 ಕೋಟಿಗೆ ಮಾರಾಟ ಆಗಿಬಿಡ್ತಾನೆ. ಹೀಗೆ ಗಂಭೀರವಲ್ಲದ ಇರ್ತಕ್ಕಂಥ ಅಲ್ಲಿ ಅಂತಂದ್ರೆ ಈ ಸ್ವತಂತ್ರ ಬರತಕ್ಕಂಥ ಅಭ್ಯರ್ಥಿಗಳನ್ನ ನಾವು ಕಾಣ್ತೀವಿ. ಇನ್ನ ಇಲ್ಲಿ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸಿದ್ಧಾಂತದ ಇಲ್ಲದ ಇರತಕ್ಕಂಥ ಅಭ್ಯರ್ಥಿಗಳು ಆಯ್ಕೆ ಆಗಿರೋದನ್ನು ಕಾಣ್ತೀವಿ. ಆ ಪಕ್ಷದ ಸಿದ್ಧಾಂತಕ್ಕೆ ಒಳಪಟ್ಟು ಆಯ್ಕೆ ಆಗಿರ್ಬೇಕು ಅವರು. ಆದರೆ ಕೆಲವೇ ದಿನಗಳಲ್ಲಿ ಅಂತಾರೆ ಪಕ್ಷದಲ್ಲಿ ಮಂತ್ರಿ ಸಿಗ್ಲಿಲ್ವೋ ಅಥವಾ ಇನ್ನಿತರ ಸಿಗ್ಲಿಲ್ವೋ, ಇನ್ನೊಂದು ಏನೇನು ಸಿಗ್ಲಿಲ್ವೋ ಅಂತೇಳಿ ಇನ್ನೊಂದು ಇನ್ನಿತರ ಪಕ್ಷಕ್ಕೆ ಏನಂತಂದ್ರೆ ಹಣಕ್ಕೆ ಮಾರಾಟ ಆಗುವುದನ್ನು ಇವತ್ತು ಉದಾಹರಣೆಯನ್ನು ನಾವು ಕಾಣಬಹುದಾಗಿದೆ. ಇವೆಲ್ಲವುಗಳು ಏನಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಕಳಂಕ ಅಂತ ನಾವು ಹೇಳ್ತೀವಿ. ಇನ್ನು ಜೊತೆಗೆ ಅಂತಂದ್ರೆ ಜನರ ಬಗ್ಗೆ ಕಾಳಜಿ ಇಲ್ಲದ ರಾಜಕಾರಣಿಗಳು. ಯಾಕಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಇರ್ತಕ್ಕಂಥವ್ರು ಅವರಿಂದ ಮೊದಲೇ ಇರ್ತಕ್ಕಂಥ ನಾವು ನೋಡ್ಬೋದು. ಪ್ರಾರಂಭದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ರಾಜಕಾರಣಿ ಆಗಿದ್ದವರು ಎಂತವ್ರು ಅಂತಂದ್ರೆ ಚಳುವಳಿಯಲ್ಲಿ ಮಾಡತಕ್ಕಂಥ ಜನರ ಮತ್ತೆ ಇದ್ದು ಅವರು ನಾಯಕರಾಗಿ ಬೆಳೆದಂಥವ್ರು. ಇವತ್ತು ಹಂಗಿಲ್ಲ. ಕಾರ್ಪೊರೇಟರ್ಸ್ರು, ಉದ್ದಿಮೆದಾರರು, ದುಡ್ಡು ಇದ್ದವ್ರು ಬಂದ್ರೆ ಒಂದು ಯಾವುದು ಪಕ್ಷಕ್ಕೆ ಒಂದಿಟ್ಟು ಹಣ ಕೊಟ್ಟು ತಾವು ಇದು ಮಾಡಿ ಆ ಚುನಾವಣೆಯಲ್ಲಿ ಹಣವನ್ನು ಚೆಲ್ಲಿ ಜೊತೆಗೆ ಆಯ್ಕೆಯಾಗಿ ಅದನ್ನು ತಮ್ಮ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯನ್ನಾಗಿ ಪರಿವರ್ತಿಸಲಿಕ್ಕೆ ಇದೊಂದು ಬಿಸಿನೆಸ್ ಆಗಿ ಮಾಡ್ಕೊಳ್ಳುವಂಥದ್ದು ಇದನ್ನ ಉದಾಹರಿಸಬಹುದಾಗಿದೆ ಇವತ್ತು. ಹೀಗಾಗಿ ಜನರ ಬಗ್ಗೆ ಕಾಳಜಿ ಇವರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನೈತಿಕೆ ಇಲ್ಲದ ರಾಜಕಾರಣಿಗಳು ಇವತ್ತು ಕಾಣ್ತೀವಿ. ಇವೆಲ್ಲವುಗಳ ನೈತಿಕತೆಗೆ ಹಿಂದಿದ್ರು ಆಗಿ ಹೋದಂಥವ್ರು ಅವರು ಒಂದೇ ಕೇವಲ ಅಂತಂದ್ರೆ ಸಂಬಂಧಪಟ್ಟಂತೆ ನೋಡಿದ್ರೆ ಹಿಂದಿನ ಪ್ರಧಾನಮಂತ್ರಿ ಇದ್ದಂತ ಅಂತಂದ್ರೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡ್ಬೋದು. ಸಾಲದಲ್ಲಿ ಅವರ ಎಂತ ಒಂದು ಕಾರ್ ಇತ್ತು ಅಂತ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀವಿ. ಅಷ್ಟೇ ಅಲ್ಲ, ಅಬ್ದುಲ್ ಕಲಾಂ ಇದ್ದಂತ ರಾಷ್ಟ್ರಪತಿಯಾಗಿ ಒಂದು ಸುಟ್ಕೇಸ್ ಒಂದು ಪ್ರವೇಶ ಮಾಡಿದ್ರು. ಎದಕ್ಕೆ ಅಂತಂದ್ರೆ ಅಧ್ಯಕ್ಷೆ ಅಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಒಂದೇ ಸುಟ್ಕೇಸನ್ನ ತನಗೆ ಬಂದಂತ ಎಲ್ಲಾ ಪ್ರಶಸ್ತಿಗಳನ್ನ ಅಲ್ಲೇ ಬಿಟ್ಟು ಒಂದು ಸುಟ್ಕೇಸನ್ನ ತನ್ನ ಬಟ್ಟೆಗಳು ಇಟ್ಕೊಂಡು ಅವರು ಹೊರ ಬಂದರು. ಇಂಥ ಮಾಡೆಲ್ ಆಗಿರ್ತಕ್ಕಂಥ ನೈತಿಕತೆ ಇರ್ತಕ್ಕಂಥ ರಾಜಕಾರಣಿಗಳು ಇವತ್ತು ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಅಂಶಗಳು ಏನಂತಂದ್ರೆ ಪ್ರಜಾಪ್ರಭುತ್ವದ ಒಂದು ಏನಂತಂದ್ರೆ ಶ್ರೇಯೋಭಿವೃದ್ಧಿಗಾಗಿ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಇವೆಲ್ಲ ಕಾರಣಗಳಾಗ್ತಾವಂತ ನಾವು ಹೇಳ್ತೀವಿ. ಹೀಗೆ ಇಲ್ಲಿವರೆಗೆ ನನಗೆ ಈ ಅವಕಾಶವನ್ನ ಮಾಡಿಕೊಟ್ಟಂತ ಈ ಸಂಸ್ಥೆಗೆ ಜೊತೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.